ಅಲ್ಲ, ಇವತ್ತು ರಿಪಬ್ಲಿಕ್ ಕನ್ನಡ ಹೋಗಿ ಒಂದು ರಿಯಾಲಿಟಿ ಚೆಕ್ ಮಾಡಬೇಕಾದ್ರೆ ಒಂದಷ್ಟು ಅನುಮಾನಗಳು ಹುಟ್ಟುತ್ತೆ. ಅದೇನ್ ಗೂಡ್ಸ್ ಗಾಡಿನೋ ಅಥವಾ ಪ್ರಯಾಣಿಕರ ಬಸ್ಸು? ಒಂದು ಅರ್ಥ ಆಗಲ್ಲ. ಖಾಸಗಿ ಸ್ಲೀಪರ್ ಬಸ್ಗಳಲ್ಲಿ ಆಯಿಲ್ ಕ್ಯಾನ್ಗಳನ್ನ ಸಾಗಾಟ ಮಾಡ್ತಾರೆ. ಅದರ ಜೊತೆಗೆ ಮರದ ತುಂಡುಗಳು ಇರ್ತವೆ, ಟೈರ್ಗಳಿರ್ತವೆ, ಪ್ಲೈವುಡ್ ಇರುತ್ತೆ. ಟನ್ ಗಟ್ಟಲೆ ಗೂಡ್ಸ್ ಅನ್ನು ತುಂಬುತ್ತಾರೆ ಖಾಸಗಿ ಬಸ್ ಮಾಲೀಕರು. ನೀವು 200 ರೂಪಾಯಿ ಅಥವಾ 300 ರೂಪಾಯಿ ಟಿಕೆಟ್ ರೇಟ್ ಜಾಸ್ತಿನೇ ಮಾಡ್ಬಿಡಿ ಹೋಗಿ. ಈ ತರ ಕಳ್ಳಾಟ ಆಡ್ಬೇಕು. ನಿಮ್ ಖಾಸಗಿ ಬಸ್ ಅವರು ಇವತ್ತು ನಿಮ್ಗೆ ಲಗೇಜ್ ಇಂದನೇ ನಿಮ್ಮ ಟ್ರಾವೆಲ್ಸ್ ನಡೀತಾ ಇದೆ ಅನ್ನೋದು ಚೆನ್ನಾಗಿ ಗೊತ್ತು. ನೀವು ಆ ಒಂದು ಲಗೇಜ್ ಇಂದನೇ ನಿಮ್ಮ ಟ್ರಾವೆಲ್ಸ್ ನಡೀತಾ ಇದೆ ಅಂತಂದ್ರೆ ಗೂಡ್ಸ್ ಗಾಡಿಗಳನ್ನ ಇಟ್ಕೊಳ್ಳಿ. ಪ್ರಯಾಣಿಕರು ಪ್ರಯಾಣ ಮಾಡುವಂತ ಬಸ್ಗಳನ್ನಲ್ಲ, ಗೂಡ್ಸ್ ಗಾಡಿಗಳನ್ನ ಇಟ್ಕೊಂಡ್ಬಿಡಿ. ಅದರಲ್ಲಿ ಪ್ರಯಾಣಿಕರನ್ನ ತುಂಬಿ ಕಳಿಸ್ಬೇಡಿ. ಪ್ರಯಾಣಿಕರ ಜೊತೆ ಚೆಲ್ಲಾಟ ನೋಡಿ. ಇಲ್ಲಿ ನೀವೇನೇ ಮಾಡಿ ಅವರ ಅಂಧ ದರ್ಬಾರ್ ಕಳ್ಳಾಟ ನಡೀತಾನೆ ಇರುತ್ತೆ. ಯಾಕೆ ಅಂತಂದ್ರೆ ತಿಂಗಳು ಕಮಾಯಿ ಕೊಡ್ತಿರ್ತಾರೆ ಅಧಿಕಾರಿಗಳಿಗೆ. ಹೋಗಿ ಚೆಕ್ ಮಾಡಲ್ಲ. ಚೆಕ್ ಮಾಡಿದಾಗ ಅವರೇ ಹೇಳ್ತಾರೆ, ಏನ್ರಿ ಕೊಟ್ಟಿಲ್ವೇನ್ರಿ, ಯಾಕ್ರಿ ಬರ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸುಮ್ಮನೆ ಹೋಗ್ತಾರೆ ಅಧಿಕಾರಿಗಳು. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಯಾರಾದ್ರೂ ಒಬ್ರು ಇದ್ರೆ ಹೋಗಿ ರೈಡ್ ಮಾಡಿ ನೋಡೋಣ. ಚಾಲೆಂಜ್ ನಾವು ತೋರಿಸ್ತಾ ಇದೀವಿ ನಿಮಗೆ. ನಮ್ಗೇನಾದ್ರೂ ಅಧಿಕಾರ ಕೊಟ್ಟಿದ್ರೆ ಅದನ್ನೆಲ್ಲ ಅಲ್ಲೇ ತಗೊಂಡೋಗಿ ಬೆಂಕಿ ಹಾಕಿ ಸುಟ್ಟಾಗ್ತಾ ಇದ್ವಿ. ಇನ್ಯಾವತ್ತು ಖಾಸಗಿ ಬಸ್ ಅವರು ಪ್ರಯಾಣಿಕರನ್ನ ಕಳಿಸೋ ಬಸ್ಗಳಲ್ಲಿ ಈ ತರ ಲಗೇಜ್ಗಳನ್ನ ತುಂಬಿ ಕಳಿಸ್ತಾ ಇರಲಿಲ್ಲ. ಚಿತ್ರದುರ್ಗದಲ್ಲಿ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಇಲಾಖೆಯಲ್ಲೋ ನಿದ್ದೆಗೆ ಜಾರಿದಂತೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ನಾನೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಈಗ ಗಮನಿಸ್ತಾ ಇರಬಹುದು, ಬಸ್ ನಿಲ್ದಾಣದಲ್ಲಿ ಗೂಡ್ಸ್ ಗಳನ್ನ ಯಾವ ರೀತಿಯಾಗಿ ರಾಶಿ ಹಾಕಿದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಕಾರ್ಗೋ ವಾಹನಗಳಲ್ಲಿ ಇದನ್ನ ಸಪ್ಲೈ ಮಾಡಬೇಕಾಗುತ್ತೆ, ಅದು ಸಾರಿಗೆ ನಿಯಮ. ಪ್ರಯಾಣಿಕರು ಓಡಾಡುವಂತಹ ವಾಹನಗಳಲ್ಲಿ ಯಾವುದೇ ರೀತಿಯಾದಂತಹ ಗೂಡ್ಸ್ ಗಳನ್ನ ಸಪ್ಲೈ ಮಾಡುವ ಹಾಗಿಲ್ಲ. ಆದ್ರೆ ಒಂದಿಷ್ಟು ವಾಹನಗಳಲ್ಲಿ ಗೂಡ್ಸ್ ಗಳನ್ನ ಹಾಕಿ ಬೇರೆ ಬೇರೆ ರಾಜ್ಯಗಳಿಗೆ ಅಂತಾರಾಜ್ಯ ಸಪ್ಲೈ ಮಾಡುವಂತಹ ಕೆಲಸ ಆಗ್ತಾ ಇದೆ. ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿತ್ತು, ಸ್ಟಿಂಗ್ ಆಪರೇಷನ್ ನಡೆಸಿತ್ತು. ಆದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಆಯಿಲ್ ತುಂಬಿರುವಂತಹ ಒಂದಿಷ್ಟು ಟ್ಯಾಂಕ್ಗಳೇನಿದೆ ಅಂತ ಹೇಳಿದ್ರೆ ಗಾಡಿಗಳಿಗೆ ಯೂಸ್ ಮಾಡುವಂತಹ ಈ ಒಂದು ಆಯಿಲ್ ಟ್ಯಾಂಕ್ಗಳು ಏನಿದೆ ಅವುಗಳನ್ನ ಲಗೇಜ್ ರೂಪದಲ್ಲಿ ಸಪ್ಲೈ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಒಂದು ಕಡೆಯಲ್ಲಿ ಬೆಂಕಿ ಹತ್ತಿಕೊಳ್ಳಿಕ್ಕೆ ಸಹಕಾರಿಯಾಗುವಂತಹ ಒಂದಿಷ್ಟು ಪ್ಲೈವುಡ್ ಶೀಟ್ಗಳೇನಿದೆ ಅವುಗಳನ್ನ ಕೂಡ ಬಸ್ಸಿನಲ್ಲಿ ಸಾಗಾಟ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಬಸ್ ಸಂಚಾರವನ್ನ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ, ವಾಹನ ಓಡಾಡ್ತಿದ್ದಂತಹ ಸಂದರ್ಭದಲ್ಲಿ ಅಗ್ನಿ ಅನಾಹುತಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತವೆ. ಇದರ ಜೊತೆಗೆ ಹೆಚ್ಚಿನ ಮಟ್ಟದಲ್ಲಿ ಅಗ್ನಿಗೆ ಈ ಒಂದು ಗೂಡ್ಸ್ ಗಳು ಕೂಡ ಕಾರಣ ಆಗುತ್ತೆ. ಯಾಕಂತ ಹೇಳಿದ್ರೆ ಬೆಂಕಿಗೆ ಬೇಗನೆ ಸ್ಪಂದಿಸೋದ್ರಿಂದಾಗಿ ಈ ಅಗ್ನಿ ದುರಂತಗಳು ಕಾರಣ ಆಗುತ್ತೆ. ಅದರ ಜೊತೆಗೆ ಒಂದಿಷ್ಟು ನೇರವಾಗಿ ಗೂಡ್ಸ್ ವಾಹನಗಳಿಂದ ಬಂದಂತ ಗೂಡ್ಸ್ ಗಳೇನಿದೆ ನೇರವಾಗಿ ಬಂದು ಮೆಜೆಸ್ಟಿಕ್ ಅಲ್ಲಿ ಇಳಿಯುತ್ತೆ. ಅಲ್ಲಿಂದ ಯಾವ ಊರುಗಳಿಗೆ ಹೋಗಬೇಕು ಆ ಊರುಗಳಿಗೆ ಹೋಗುವಂತಹ ಬಸ್ಗಳಲ್ಲಿ ಅವುಗಳನ್ನ ತುಂಬಿಸಲಾಗುತ್ತೆ. ಆಯಿಲ್ ಗಳಾಗಿರಬಹುದು, ಅದರ ಜೊತೆಗೆ ಒಂದಿಷ್ಟು ಎಲೆಕ್ಟ್ರಾನಿಕ್ ಐಟಮ್ಗಳೇನಿದೆ, ಅದರ ಜೊತೆಗೆ ಒಂದಿಷ್ಟು ಬೆಂಕಿಗೆ ಸಹಕಾರಿಯಾಗುವಂತಹ ಫ್ಲೈವುಡ್ ಶೀಟ್ಗಳೇನಿದೆ ಇವುಗಳೆಲ್ಲವನ್ನ ಕೂಡ ಈ ಬಸ್ನಲ್ಲಿ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಇದನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಆಗಿದೆ. ಎಷ್ಟೇ ಇದರ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮಾತ್ರ ಸುಮ್ಮನೆ ಕುಳಿತಿದ್ದಾರೆ. ಎಲ್ಲೋ ಒಂದು ಕಡೆ ಒಂದಿಷ್ಟು ಸಾರ್ವಜನಿಕ ವಲಯದಲ್ಲಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಾರಿಗೆ ಇಲಾಖೆ ಅಧಿಕಾರಿಗಳೇ ಇದರೊಂದಿಗೆ ಶಾಮೀಲಾಗ್ತಾ ಇದ್ದಾರೆ. ಕಾರ್ಗೋ ಹೆಸರಿನಲ್ಲಿ ಕಾರ್ಗೋವನ್ನ ನಡೆಸೋದು ಬಿಟ್ಟು ಬಸ್ಗಳಲ್ಲಿ ಈ ರೀತಿಯಾಗಿ ಗೂಡ್ಸ್ ಗಳನ್ನ ತುಂಬಲಾಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಗೊತ್ತಿದ್ರು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸುಮ್ಮನಿದ್ದಾರೆ, ಅವರು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಲ್ಲ, ಇವತ್ತು ರಿಪಬ್ಲಿಕ್ ಕನ್ನಡ ಹೋಗಿ ಒಂದು ರಿಯಾಲಿಟಿ ಚೆಕ್ ಮಾಡಬೇಕಾದ್ರೆ ಒಂದಷ್ಟು ಅನುಮಾನಗಳು ಹುಟ್ಟುತ್ತೆ. ಅದೇನ್ ಗೂಡ್ಸ್ ಗಾಡಿನೋ ಅಥವಾ ಪ್ರಯಾಣಿಕರ ಬಸ್ಸು? ಒಂದು ಅರ್ಥ ಆಗಲ್ಲ. ಖಾಸಗಿ ಸ್ಲೀಪರ್ ಬಸ್ಗಳಲ್ಲಿ ಆಯಿಲ್ ಕ್ಯಾನ್ಗಳನ್ನ ಸಾಗಾಟ ಮಾಡ್ತಾರೆ. ಅದರ ಜೊತೆಗೆ ಮರದ ತುಂಡುಗಳು ಇರ್ತವೆ, ಟೈರ್ಗಳಿರ್ತವೆ, ಪ್ಲೈವುಡ್ ಇರುತ್ತೆ. ಟನ್ ಗಟ್ಟಲೆ ಗೂಡ್ಸ್ ಅನ್ನು ತುಂಬುತ್ತಾರೆ ಖಾಸಗಿ ಬಸ್ ಮಾಲೀಕರು. ನೀವು 200 ರೂಪಾಯಿ ಅಥವಾ 300 ರೂಪಾಯಿ ಟಿಕೆಟ್ ರೇಟ್ ಜಾಸ್ತಿನೇ ಮಾಡ್ಬಿಡಿ ಹೋಗಿ. ಈ ತರ ಕಳ್ಳಾಟ ಆಡ್ಬೇಕು.
ನಿಮ್ ಖಾಸಗಿ ಬಸ್ ಅವರು ಇವತ್ತು ನಿಮ್ಗೆ ಲಗೇಜ್ ಇಂದನೇ ನಿಮ್ಮ ಟ್ರಾವೆಲ್ಸ್ ನಡೀತಾ ಇದೆ ಅನ್ನೋದು ಚೆನ್ನಾಗಿ ಗೊತ್ತು. ನೀವು ಆ ಒಂದು ಲಗೇಜ್ ಇಂದನೇ ನಿಮ್ಮ ಟ್ರಾವೆಲ್ಸ್ ನಡೀತಾ ಇದೆ ಅಂತಂದ್ರೆ ಗೂಡ್ಸ್ ಗಾಡಿಗಳನ್ನ ಇಟ್ಕೊಳ್ಳಿ. ಪ್ರಯಾಣಿಕರು ಪ್ರಯಾಣ ಮಾಡುವಂತ ಬಸ್ಗಳನ್ನಲ್ಲ, ಗೂಡ್ಸ್ ಗಾಡಿಗಳನ್ನ ಇಟ್ಕೊಂಡ್ಬಿಡಿ. ಅದರಲ್ಲಿ ಪ್ರಯಾಣಿಕರನ್ನ ತುಂಬಿ ಕಳಿಸ್ಬೇಡಿ. ಪ್ರಯಾಣಿಕರ ಜೊತೆ ಚೆಲ್ಲಾಟ ನೋಡಿ. ಇಲ್ಲಿ ನೀವ್ ಏನೇ ಮಾಡಿ ಅವರ ಅಂಧ ದರ್ಬಾರ್ ಕಳ್ಳಾಟ ನಡೀತಾನೆ ಇರುತ್ತೆ. ಯಾಕೆ ಅಂತಂದ್ರೆ ತಿಂಗಳು ಕಮಾಯಿ ಕೊಡ್ತಿರ್ತಾರೆ ಅಧಿಕಾರಿಗಳಿಗೆ. ಹೋಗಿ ಚೆಕ್ ಮಾಡಲ್ಲ, ಚೆಕ್ ಮಾಡಿದಾಗ ಅವರೇ ಹೇಳ್ತಾರೆ, ಏನ್ರಿ ಕೊಟ್ಟಿಲ್ವೇನ್ರಿ, ಯಾಕ್ರಿ ಬರ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸುಮ್ಮನೆ ಹೋಗ್ತಾರೆ ಅಧಿಕಾರಿಗಳು. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಯಾರಾದ್ರೂ ಒಬ್ರು ಇದ್ರೆ ಹೋಗಿ ರೈಡ್ ಮಾಡಿ ನೋಡೋಣ. ಚಾಲೆಂಜ್ ನಾವು ತೋರಿಸ್ತಾ ಇದೀವಿ ನಿಮಗೆ. ನಮ್ಗೇನಾದ್ರೂ ಅಧಿಕಾರ ಕೊಟ್ಟಿದ್ರೆ ಅದನ್ನೆಲ್ಲ ಅಲ್ಲೇ ತಗೊಂಡೋಗಿ ಬೆಂಕಿಯಾಗಿ ಸುಟ್ಟಾಕ್ತಾ ಇದ್ವಿ. ಇನ್ಯಾವತ್ತು ಖಾಸಗಿ ಬಸ್ ಅವರು ಪ್ರಯಾಣಿಕರನ್ನ ಕಳಿಸೋ ಬಸ್ಗಳಲ್ಲಿ ಈ ತರ ಲಗೇಜ್ಗಳನ್ನ ತುಂಬಿ ಕಳಿಸ್ತಾ ಇರಲಿಲ್ಲ. ಚಿತ್ರದುರ್ಗದಲ್ಲಿ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಇಲಾಖೆಯಲ್ಲೋ ನಿದ್ದೆಗೆ ಜಾರಿದಂತೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ನಾನೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಗಮನಿಸ್ತಾ ಇರಬಹುದು ಬಸ್ ನಿಲ್ದಾಣದಲ್ಲಿ ಗೂಡ್ಸ್ ಗಳನ್ನ ಯಾವ ರೀತಿಯಾಗಿ ರಾಶಿ ಹಾಕಿದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಕಾರ್ಗೋ ವಾಹನಗಳಲ್ಲಿ ಇದನ್ನ ಸಪ್ಲೈ ಮಾಡಬೇಕಾಗುತ್ತೆ, ಅದು ಸಾರಿಗೆ ನಿಯಮ. ಪ್ರಯಾಣಿಕರು ಓಡಾಡುವಂತಹ ವಾಹನಗಳಲ್ಲಿ ಯಾವುದೇ ರೀತಿಯಾದಂತಹ ಗೂಡ್ಸ್ ಗಳನ್ನ ಸಪ್ಲೈ ಮಾಡುವ ಹಾಗಿಲ್ಲ. ಆದ್ರೆ ಒಂದಿಷ್ಟು ವಾಹನಗಳಲ್ಲಿ ಗೂಡ್ಸ್ ಗಳನ್ನ ಹಾಕಿ ಬೇರೆ ಬೇರೆ ರಾಜ್ಯಗಳಿಗೆ ಅಂತಾರಾಜ್ಯ ಸಪ್ಲೈ ಮಾಡುವಂತಹ ಕೆಲಸ ಆಗ್ತಾ ಇದೆ. ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿತ್ತು, ಸ್ಟಿಂಗ್ ಆಪರೇಷನ್ ನಡೆಸಿತ್ತು. ಆದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಆಯಿಲ್ ತುಂಬಿರುವಂತಹ ಒಂದಿಷ್ಟು ಟ್ಯಾಂಕ್ಗಳೇನಿದೆ ಅಂತ ಹೇಳಿದ್ರೆ ಗಾಡಿಗಳಿಗೆ ಯೂಸ್ ಮಾಡುವಂತಹ ಈ ಒಂದು ಆಯಿಲ್ ಟ್ಯಾಂಕ್ಗಳು ಏನಿದೆ ಅವುಗಳನ್ನ ಲಗೇಜ್ ರೂಪದಲ್ಲಿ ಸಪ್ಲೈ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಒಂದು ಕಡೆಯಲ್ಲಿ ಬೆಂಕಿ ಹತ್ತಿಕೊಳ್ಳಿಕ್ಕೆ ಸಹಕಾರಿಯಾಗುವಂತಹ ಒಂದಿಷ್ಟು ಫ್ಲೈವುಡ್ ಶೀಟ್ಗಳೇನಿದೆ ಅವುಗಳನ್ನ ಕೂಡ ಬಸ್ಸಿನಲ್ಲಿ ಸಾಗಾಟ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಬಸ್ ಸಂಚಾರವನ್ನ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ, ವಾಹನ ಓಡಾಡ್ತಿದ್ದಂತಹ ಸಂದರ್ಭದಲ್ಲಿ ಅಗ್ನಿ ಅನಾಹುತಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತವೆ. ಇದರ ಜೊತೆಗೆ ಹೆಚ್ಚಿನ ಮಟ್ಟದಲ್ಲಿ ಅಗ್ನಿಗೆ ಈ ಒಂದು ಗೂಡ್ಸ್ಗಳು ಕೂಡ ಕಾರಣ ಆಗುತ್ತೆ. ಯಾಕಂತ ಹೇಳಿದ್ರೆ ಬೆಂಕಿಗೆ ಬೇಗನೆ ಸ್ಪಂದಿಸೋದ್ರಿಂದಾಗಿ ಈ ಅಗ್ನಿ ದುರಂತಗಳು ಕಾರಣ ಆಗುತ್ತೆ. ಅದರ ಜೊತೆಗೆ ಒಂದಿಷ್ಟು ನೇರವಾಗಿ ಗೂಡ್ಸ್ ವಾಹನಗಳಿಂದ ಬಂದಂತಹ ಗೂಡ್ಸ್ ಗಳೇನಿದೆ ನೇರವಾಗಿ ಬಂದು ಮೆಜೆಸ್ಟಿಕ್ ಅಲ್ಲಿ ಇಳಿಯುತ್ತೆ. ಅಲ್ಲಿಂದ ಯಾವ ಊರುಗಳಿಗೆ ಹೋಗಬೇಕು ಆ ಊರುಗಳಿಗೆ ಹೋಗುವಂತಹ ಬಸ್ಗಳಲ್ಲಿ ಅವುಗಳನ್ನ ತುಂಬಿಸಲಾಗುತ್ತೆ. ಆಯಿಲ್ ಗಳಾಗಿರಬಹುದು, ಅದರ ಜೊತೆಗೆ ಒಂದಿಷ್ಟು ಎಲೆಕ್ಟ್ರಾನಿಕ್ ಐಟಮ್ಗಳೇನಿದೆ, ಅದರ ಜೊತೆಗೆ ಒಂದಿಷ್ಟು ಬೆಂಕಿಗೆ ಸಹಕಾರಿಯಾಗುವಂತಹ ಫ್ಲೈವುಡ್ ಶೀಟ್ಗಳೇನಿದೆ ಇವುಗಳೆಲ್ಲವನ್ನ ಕೂಡ ಈ ಬಸ್ ನಲ್ಲಿ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಇದನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಆಗಿದೆ. ಎಷ್ಟೇ ಇದರ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮಾತ್ರ ಸುಮ್ಮನೆ ಕುಳಿತಿದ್ದಾರೆ. ಎಲ್ಲೋ ಒಂದು ಕಡೆ ಒಂದಿಷ್ಟು ಸಾರ್ವಜನಿಕ ವಲಯದಲ್ಲಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಾರಿಗೆ ಇಲಾಖೆ ಅಧಿಕಾರಿಗಳೇ ಇದರೊಂದಿಗೆ ಶಾಮೀಲಾಗ್ತಾ ಇದ್ದಾರೆ. ಕಾರ್ಗೋ ಹೆಸರಿನಲ್ಲಿ ಕಾರ್ಗೋವನ್ನ ನಡೆಸೋದು ಬಿಟ್ಟು ಬಸ್ಗಳಲ್ಲಿ ಈ ರೀತಿಯಾಗಿ ಗೂಡ್ಸ್ ಗಳನ್ನ ತುಂಬಲಾಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಗೊತ್ತಿದ್ರು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸುಮ್ಮನಿದ್ದಾರೆ, ಅವರು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.